ಸೊ ಇವಾಗ ಪ್ರೀಪ್ಲೀಟ್ ಮಾಡಿರೋ ಸ್ಯಾರಿನ ಡಿಫ್ರೆಂಟಾಗಿ ಡ್ರೇಪಿಂಗ್ ಅಂತ ಹೇಳಿದ್ವಲ್ಲ. ಸೊ ಏನಂದರೆ ನಾವು ಇವಾಗ ನಾರ್ಮಲಾಗಿ ಡ್ರೇಪ್ ಮಾಡೋ ಸ್ಯಾರಿ ಏನು ಮಾಡ್ತೀವಿ ಅಂದರೆ ಫಸ್ಟು ಟಕ್ಕಿನ್ ಪಾರ್ಟ್ನ ಟಕ್ ಮಾಡಿಬಿಟ್ಟು ಆಮೇಲೆ ನಾವು ಸೆಂಟ್ರ್ ಪ್ಲೀಟ್ನ ಟಕ್ಕಿನ್ ಮಾಡ್ಕೊಳ್ತೀವಿ. ಸೊ ಇದಕ್ಕೇನಿಲ್ಲ, ಜಸ್ಟ್ ನಾವು ಬಂದ್ಬಿಟ್ಟು ಸೆಂಟ್ರ್ ಪ್ಲೀಟು ಎಲ್ಲಿ ಬರುತ್ತೆ ಅಂತ ನಾವು ಸೆಂಟ್ರಲ್ಲಿ ಇಟ್ಕೊಂಡಿದ್ಮೇಲೆ ನಮ್ಮ ಟಕ್ಕಿನ್ ಪಾರ್ಟ್ನ ನಾವು ತೊಗೊಂಡು ಬಂದು ಟಕ್ಕಿನ್ ಮಾಡ್ಕೊಬೋದು. ಯಾಕೆ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಎಕ್ಸ್ಟ್ರಾ ಪ್ಲೀಟ್ ಬರಬೇಕಂತ ಎಕ್ಸ್ಟ್ರಾ ಪ್ಲೀಟ್ ತೊಗೊಂಡಿರ್ತೀವಿ, ಇಲ್ಲ ದಪ್ಪ ಇರ್ತಾರಂದರೆ ಇಲ್ಲಿಂದ ಶುರು ಹಚ್ಕೊತಾರಲ್ವಾ. ಸೊ ಅದಕ್ಕೋಸ್ಕರ ನಾವು ಬಂದ್ಬಿಟ್ಟು ಸೆಂಟ್ರ್ ಪ್ಲೀಟ್ನ ಫಸ್ಟ್ ನೋಡ್ಕೋವಾಗ ನಮ್ಗೆ ಎಷ್ಟು ಟಕ್ಕಿನ್ ಫ್ಯಾಬ್ರಿಕ್ ಬರುತ್ತೆ ಅಂತ ನಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಅದು ನೋಡಿಕೊಂಡು ನಾವು ಬಂದ್ಬಿಟ್ಟು ಟಕ್ಕಿನ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಯಾವಾಗೂ ಡ್ರೇಪ್ ಮಾಡುವಾಗ ಜಸ್ಟ್ ನಿಮ್ಮ ಸ್ಯಾರಿ ನೆಲಕ್ಕೆ ಫ್ಲೋರ್ಗೆ ಟಚ್ ಆದರೆ ಸಾಕು, ಜಾಸ್ತಿ ಏನು ಹೀಲ್ಸ್ ಹಾಕಿದ್ರೇನು ಸರಿ ಹಾಕಿಲ್ಲವೇನೋ ಸರಿ, ಜಸ್ಟ್ ನಿಮ್ಮ ಫ್ಲೋರ್ಗೆ ಆ ಒಂದು ಫ್ಯಾಬ್ರಿಕ್ ಸ್ಯಾರಿ ಬಾರ್ಡರ್ ಬಂದ್ಬಿಟ್ಟು ಟಚ್ ಆಗೋದಾದ್ರೆ ನೋಡ್ಕೊಳ್ಳಿ. ಸೊ ಎಲ್ಲನೂ ಈ ಥರ ನೋಡಿ ಟಕ್ಕಿನ್ ಮಾಡ್ಕೊಳ್ಳಿ. ಸೊ ಟಕ್ಕಿನ್ ಮಾಡಿಕೊಂಡು ಈ ಥರ ಈವನ್ ಆಗಿ ಇರೋ ಥರ ಬ್ಯಾಕು ಫ್ರಂಟು ಚೆನ್ನಾಗಿ ಈವನ್ ಆಗಿ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ. ಇವಾಗ ಟಕ್ಕಿನ್ ಪಾರ್ಟ್ ಬಂದು ಇವಾಗ ನೋಡಿ ಚೆಸ್ಟ್ ಪಾರ್ಟ್, ಫಸ್ಟು ಚೆಸ್ಟ್ ಪಾರ್ಟ್ನ ನಾನಿಲ್ಲಿ ಪಿನ್ನಿಂಗ್ ಮಾಡ್ಕೊಳ್ತೀನಿ. ಸೊ ನೀವು ಚೆಸ್ಟ್ ಪಾರ್ಟ್ನ ಪಿನ್ನಿಂಗ್ ಮಾಡುವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ನಾವು ಇಲ್ಲಿ ಸೆಂಟ್ರ್ ಪ್ಲೀಟ್ ಮಾಡಿದ್ವಲ್ಲ, ಈ ಪಿನ್ ಬಂದುಬಿಟ್ಟು ನಿಮಗೆ ಎಳೆಯುತ್ತೆ. ಸೊ ಇವಾಗ ಈ ಪಿನ್ ಎರಡು ಇಲ್ಲಿ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೆಳಗಡೆ ಇರೋ ಎರಡು ಪಿನ್ನು ನಾನಿಲ್ಲಿ ರಿಮೂವ್ ಮಾಡಿಕೊಂಡು ಆಮೇಲೆ ಚೆಸ್ಟ್ ಪ್ಲೀಟ್ನ ಅರೇಂಜ್ ಮಾಡ್ತೀನಿ. ಓಕೆನಾ. ಸೊ ನೋಡಿ ಇವಾಗ ಚೆಸ್ಟ್ ಪ್ಲೀಟ್ನ ಶೋಲ್ಡರ್ ಹತ್ರ ಇಟ್ಕೊಂಡು ನಿಮ್ಮ ಬ್ಲೌಸ್ ಇರುತ್ತಲ್ವ, ನಿಮ್ಮ ಬ್ಲೌಸ್ ಎಡ್ಜಲ್ಲಿ ಇಟ್ಕೊಂಡು ಪಿನ್ ಮಾಡ್ತೀನಿ. ಸೊ ಪಿನ್ನಿಂಗ್ ಮಾಡೋಕ್ಕೆ ಮುಂಚೆ ನೀವು ನಾವಲ್ಲಿ ಶೋಲ್ಡರ್ ಹತ್ರ ಒಂದು 1/2 ಇಂಚ್ ಪಿನ್ ತೊಗೊಂಡು ನಾವು ಅರೇಂಜ್ ಮಾಡಿದ್ವಲ್ಲ, ಅದನ್ನು ಬಿಚ್ಚಿಬಿಟ್ಟು ನೀವಲ್ಲಿ ಪಿನ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಪಿನ್ ಮಾಡ್ಕೊಂಡಿದ ನಂತರ ಈ ಫಸ್ಟ್ ಬಾರ್ಡರ್ ಇದೆಯಲ್ಲ, ಈ ಫಸ್ಟ್ ಬಾರ್ಡರ್ನ ಈ ಥರ ಟೈಟಾಗಿ ನೆಲ್ಕೊಂಡು ಬನ್ನಿ. ಓಕೆನಾ. ಸೊ ನಿಮಗೆ ಸೈಡ್ ಎಷ್ಟು ಕವರ್ ಆಗಬೇಕು ಅಷ್ಟು ಕವರ್ ಮಾಡ್ಕೊಂಡ್ಬಿಟ್ಟು ಈ ಪ್ಲೀಟ್ನ ನಿಮ್ಮ ಬೆಲ್ಲಿ ಇದೆಯಲ್ಲ, ಬೆಲ್ಲಿಂದ ಒಂದು 5 ಇಂಚ್ ಕೆಳಗಡೆ. ಸೊ ನಿಮ್ಮ ಬೆಲ್ಲಿ ಇಲ್ಲಿದೆ ಅಂದರೆ ಇಲ್ಲಿಗೆ 5 ಇಂಚ್ ಬರುತ್ತೆ. ಸೊ ಈ ಥರ ಟೈಟಾಗಿ ಟಕ್ಕಿನ್ ಮಾಡ್ಕೊಳ್ಳಿ. ಟಕ್ಕಿನ್ ಮಾಡಿದ ನಂತರ ನೋಡಿ ನಾನು ಇವಾಗ ಈ ಪಿನ್ನು ರಿಮೂವ್ ಮಾಡಿಬಿಡ್ತೀನಿ. ಸೊ ಈ ಪಿನ್ನೆಲ್ಲನೂ ರಿಮೂವ್ ಮಾಡಿಬಿಡ್ತೀವಿ. ಆ್ಯಂಡ್ ನೋಡಿ ಈ ಥರ ನಿಮ್ಮ ಸೆಂಟ್ರ್ ಪ್ಲೀಟ್ ಇದೆಯಲ್ಲ ಕಂಪ್ಲೀಟಾಗಿ ಈ ಥರ ಕ್ಲೋಸ್ ಆಗಿರಬೇಕು. ಇದನ್ನು ನೀವು ಈ ಥರ ಮೇಲೆ ತೊಗೊಳ್ಳುವಾಗ ಈ ಥರ ರೈಟ್ ಸೈಡಲ್ಲಿ ತೊಗೊಳ್ಳುವಾಗ ನೋಡಿ ಇಲ್ಲಿ ನಿಮಗೆ ಫ್ಲೀಟ್ಸ್ ಗ್ಯಾದರ್ ಆಗ್ತಿದೆಯಲ್ಲ, ಅದನ್ನು ಜಸ್ಟ್ ನೀವು ಅರೇಂಜ್ ಮಾಡ್ಕೋಬೇಕು. ಜಾಸ್ತಿನೂ ಅರೇಂಜ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸ್ಯಾರಿ ಲೆಂತ್ ಆಗಿದ್ದರೆ ನಿಮಗೆ ನೀವರೆಗೂ ನಿಮಗೆ ಈ ಸೈಡ್ ಲೇಯರ್ ಬರುತ್ತೆ. ಸ್ಯಾರಿ ಚಿಕ್ಕದಾಗಿದ್ದರೆ ನಿಮಗೆ ಬಂದ್ಬಿಟ್ಟು ಸೈಡ್ ಲೇಯರ್ ಜಾಸ್ತಿ ಬರಲ್ಲ. ಸೊ ನಿಮ್ಮ ಸ್ಯಾರಿಗೆ ತಕ್ಕಂತೆ ನೀವು ಬಂದ್ಬಿಟ್ಟು ಈ ಥರ ನೋಡಿ ಕಂಪ್ಲೀಟಾಗಿ ಫ್ಯಾಬ್ರಿಕ್ನ ಈ ಥರ ಸೈಡಲ್ಲಿ ಇಟ್ಕೊಂಡು ನಿಮ್ಮ ರೈಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ನೀವು ಬಂದ್ಬಿಟ್ಟು ನೋಡಿ ಎಷ್ಟು ಫ್ಲೀಟ್ ಬರುತ್ತೋ ಅದನ್ನು ಜಸ್ಟ್ ಗ್ಯಾದರ್ ಮಾಡ್ಕೊಳ್ಳಿ. ಈ ಥರ ಗ್ಯಾದರ್ ಮಾಡಿಕೊಂಡು ನೀವು ಅಲ್ಲಿಗೆ ಒಂದು ಪಿನ್ನ ಹಾಕ್ಕೊಳ್ಳಿ. ಓಕೆನಾ. ನೋಡಿ ಇಲ್ಲಿಗೆ ಒಂದು ಪಿನ್ನ ಹಾಕ್ಕೊಳ್ಳಿ. ಸೊ ಯಾವಾಗೂ ಪಿನ್ ಹಾಕುವಾಗ ನಿಮ್ಮ ಪೆಟ್ಟಿಕೋಟ್ಗೆ ಸೇರಿಸಿ ಹಾಕ್ಕೊಳ್ಳಿ, ಆವಾಗ ಬಂದ್ಬಿಟ್ಟು ಬಿಚ್ಕೊಳ್ಳೋಣ. ಸೊ ಇಲ್ಲೆಲ್ಲ ನೀವು ಬಂದ್ಬಿಟ್ಟು ದೊಡ್ಡ ಪಿನ್ನನೇ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಚಿಕ್ಕ ತೊಗೊಂಡಿದ್ದೀನಿ, ಒಂದು ದೊಡ್ಡ ಪಿನ್. ಸೊ ನಂಬರ್ 2 ಸೈಜ್ ಪಿನ್ ಇದೆಯಲ್ಲ, ಆ ಪಿನ್ಸ್ನೇ ಇಲ್ಲಿ ಟಕ್ಕಿಂಗ್ ಮಾಡುವಾಗೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪಿನ್ ಮಾಡಿದ್ಮೇಲೆ ನೀವು ಕಂಪ್ಲೀಟಾಗಿ ನಿಮ್ಮ ಟಕ್ಕಿನ್ ಪಾರ್ಟ್ ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನೂ ಬರಲ್ಲ. ನೀವು ಜಸ್ಟ್ ಇದನ್ನು ತಗೊಂಡು ಆಮೇಲೆ ಟಕ್ಕಿನ್ ಮಾಡ್ಕೊಳ್ಳಿ. ಟಕ್ಕಿನ್ ಮಾಡೋಣ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಲ್ಲಿ ಎಕ್ಸ್ಟ್ರಾ ಬಂದಿದೆ, ನನಗೆ ಇನ್ನೇ ಎಕ್ಸ್ಟ್ರಾ ಇಲ್ಲ, ಜಸ್ಟ್ ಇಲ್ಲಿ ನಾನು ಟಕ್ಕಿನ್ ಮಾಡಬೇಕು. ನೋಡಿ ನಿಮ್ಮ ಸೈಜ್ ತಕ್ಕಂತೆ ನೀವು ಮಾಡುವಾಗ ನಿಮಗೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರಲ್ಲ. ಇನ್ ಕೇಸ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದ್ರು ಈ ಥರ ಇದೆ ಜಸ್ಟ್ ನಿಮ್ಮ ರೈಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿ ಟಕ್ಕಿನ್ ಮಾಡ್ತಾ ಬನ್ನಿ. ಸೊ ಆವಾಗ ನಿಮಗೆ ಬಂದ್ಬಿಟ್ಟು ಅದು ಈವನ್ ಆಗಿ ಆಗಿರುತ್ತೆ. ಸೊ ನೋಡಿ ಈ ಥರ ನೀಟಾಗಿ ಮಾಡಿಕೊಂಡು ಆದ ನಂತರ ನೀವು ಬಂದ್ಬಿಟ್ಟು ನಿಮ್ಮ ಸೆಂಟರ್ ಪ್ಲೀಟ್ನ ಈ ಥರ ಅರೇಂಜ್ ಮಾಡ್ಕೊಳ್ಳಿ. ಸೊ ಪ್ರಾಪರ್ ಮೆಜರ್ಮೆಂಟ್ ತೊಗೊಂಡು ನೀವು ಮಾಡುವಾಗ ನಿಮಗೆ ನೋಡಿ ಈ ಥರ ಸೈಡ್ಸು ನಿಮಗೇನು ಕಾಣಿಸಲ್ಲ. ಪ್ರಾಪರಾಗಿ ನಿಮಗೆ ಸೈಡ್ಸು ಕವರ್ ಆಗಿರುತ್ತೆ, ಈ ಕಡೆ ಸೊಂಟನೂ ಕವರ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಈ ಥರ ಲೇಯರ್ ಆಗು ನಿಮ್ಮ ಸ್ಯಾರಿ ಬರುತ್ತೆ. ಓಕೆನಾ. ಸೊ ಈ ಥರ ನೀವು ಪರ್ಫೆಕ್ಟಾಗಿ ನಿಮ್ಮ ಸೈಜಿಗೆ ತಕ್ಕಂತೆ ನೀವು ಡ್ರೆಪ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಾನು ಟೀ ಶರ್ಟ್ ಹಾಕೋದ್ರಿಂದ ಬ್ಲೌಸ್ ನೀವು ಹಾಕ್ತಿರಲ್ವ,
ಬ್ಲೌಸ್ ಆಗುವಾಗ ಈ ಒಂದು ಪಲ್ಲುನ ಸ್ಟ್ರೈಟಾಗಿ ಇಟ್ಕೊಂಡು ನಿಮ್ಮ ಬ್ಲೌಸ್ ಎಡ್ಜ್ ಇರುತ್ತಲ್ವ ಅಲ್ಲಿ ಒಂದು ಪಿನ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಿಮ್ಮ ಸ್ಯಾರಿ ಬಂದ್ಬಿಟ್ಟು ಸ್ಟ್ರೈಟಾಗಿ ಇರುತ್ತೆ ಆ್ಯಂಡ್ ಈ ಒಂದು ಫ್ಲೀಟ್ಸ್ ಬಂದ್ಬಿಟ್ಟು ನಿಮಗೆ ಮುಂದೆ ಬರಲ್ಲ. ಓಕೆನಾ? ಸೊ ಈ ಥರ ನೀವು ಪ್ರೀಪ್ಲೀಟ್ ಮಾಡಿರೋ ಸ್ಯಾರಿನ ಡ್ರೇಪಿಂಗ್ ಮಾಡ್ಕೋಬೋದು. ಈ ಥರ ಪರ್ಫೆಕ್ಟಾಗಿ ನಿಮಗೆ ಡ್ರೇಪಿಂಗ್ ಬರುತ್ತೆ. ಇನ್ ಕೇಸ್ ನಿಮಗೆ ಸೈಡ್ ಲೇಯರ್ ಇಲ್ಲ ಅಂದರೆ ನೀವು ಇಲ್ಲಿ ಮಾಡಿರ್ತೀರಲ್ಲ ಪಿನ್ನು, ಅದರಿಂದ ಒಂದು ಪ್ಲೀಟ್ನ ತೆಗೆದುಬಿಟ್ಟು ಆಮೇಲೆ ನೀವು ಬಂದ್ಬಿಟ್ಟು ಸೈಡ್ ಲೇಯರ್ನ ಕ್ರಿಯೇಟ್ ಮಾಡಿ.